ಹಲೋ ಹಲೋ ಏನು ನೆನ್ನೆ ಮಾತ್ರ ಸಖತ್ತಾಗಿ ಸುಖ ಸಿಕ್ತು ನೋಡು. ಹೌದಾ ಯಾಕೆ ಹಂಗೆ ಮಾಡಿದ್ನ? ಕಾಲು ಎಗ್ರ ಮೇಲೆ ಹಾಕೊಂಡಿ ಸರಿಯಾಗಿ ಮಾಡ್ದ. ಆ ಸಣ್ಣಕ್ಲ ನಿನ್ ಕಾಲು ಒತ್ತಿದೇನಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟವನೇನೆ ನಿನ್ ಗಂಡ. ಕುದ್ದಿದ್ದೇನಾ? ಸಮಾಚಾರ ಚೆನ್ನಾಗಿ ಸುಖ ಕೊಟ್ಟನ ಹಾಗಾದ್ರೆ. ಹಾಫ್ ಅನ್ ಅವರ್. ಓ ನೀನು ಸ್ವರ್ಗನೇ ನೋಡ್ಬಿಟ್ಟು ಬಂದ ಒಂದ್ಸತಿ. ಹಾಫ್ ಅನ್ ಅವರ್ ಟೈಮಿಂಗ್ಸ್ ನೋಡ್ಕೊಂಡಿದ್ದೆ ಸರಿಯಾಗಿ. ಅವನ ಕೈಗೆ ಅದೇನ ಅದನ್ನ ನೋಡಿದ್ರೆ ಅದು ಹೆಂಗಾದ್ರೂ ಮೂಡ್ ಬರುತ್ತವ ನಿಂಗೆ. ಏನಾಗ್ತೈತೆ ಇಲ್ಲಿ ಬೆಡ್ ಲೈಟ್ ಹಾಕೊಂಡ್ ಮಾಡ್ಕೊಳೋದು. ಮುಖ ಕಾಣ್ಬಾರ್ದು ಅಂತಾರ. ಏನಾದ್ರು ಸ್ನಾನ ಮಾಡ್ಕೊಂಡು ಫಸ್ಟ್ ಒಂದು ಬಂದಿತ್ತು ನಾನು ಮಾಡ್ಕೊಳೋದಿನ ಚೆನ್ನಾಗಿ ಸ್ನಾನ ಮಾಡ್ತಿದ್ದೀನಿ ಬಿಸಿನೀರು ಹಾಕಿ. ಆಮೇಲೆ ಶೂ ಹಾಕೊಳೋದು. ಸ್ನಾನ ಮಾಡ್ತಾ ಇದ್ರೆ ಮಾಡಿಸ್ಕೊಳಲ್ವಾ? ಸ್ವಂತ ಒಂದ್ ವಾರ ಸ್ನಾನ ಮಾಡಿ ಮಾಡಿದ್ಮೇಲೆ ಯಾವತ್ತನ ಅವಾಗ ಹೇಳಿಲ್ಲ ಒಂದ್ ವಾರ ಆಗತ್ತೇನೆ ಸ್ನಾನ ಮಾಡಿ ಅಂತ ನಂಗೆ. ಅವನು ನೋಡಿದ್ರೆ ಆ ಪಾನ್ ಪರಕ್ಕೆಲ್ಲ ಹಾಕದ್ ಬಿಡ್ಸ ನಿನ್ ಗಂಡಂಗೆ. ಬಿಟ್ಟಂತಾನಲ್ಲ ಸುಳ್ಳಿ ಮುಚ್ಚರಿ ಯಾವಳ ಹತ್ರ ಹೇಳ್ತಿದ್ಯಾ? ಏನ್ ಸುಳ್ಳು ಹೇಳ್ತಾ ಇದ್ದೀರಾ? ನಿನ್ ಹತ್ರ ಇರೋದ್ ನಂಗೆ ಹೇಳೋಣ. ಏನ್ ತಿಂತಾ ಇದೀಯಲ್ಲ ಏನೋ ಮುದ್ದೆ ಮಾಡ್ಕೊಂಡು ತಿಂತಾ ಇದೀನಿ. ನಾನೇನೋ ನಿನ್ ಗಂಡಂದೆ ಬೇರೆ ತಿಂತಾ ಇದೀಯ ಅನ್ಕೊಟ್ಟೆ. ಸ್ವಂತದ್ ಮಾತ್ರ ಇಟ್ಕೊಂಡಿದೀನಿ ಅಷ್ಟೇ, ಮೂರ್ತಿ ಇಟ್ಕೊಂಡಿಲ್ಲ. ಇನ್ನೇನ್ ಸಮಾಚಾರ? ಈಗ ಅಂದು ಕಾಲ್ ಮಾಡಿದ್ದೇನೆ. ಒಂದು ನನ್ನ ಮಗ ಫೋನ್ ನನಗೆ ಯಾಕೆ ಮಾಡ್ತಾನೆ? ಭವ್ಯ ನೆನ್ನೆ ಕುಡಿದ್ ಬಿಟ್ಟವನೆ. ನೆನ್ನೆನೋ ಮೊನ್ನೆ ಫೋನ್ ಮಾಡಿದ್ದ ನನಗೆ. ಭವ್ಯ ನಂಬರ್ ಕೊಡಲ್ಲ ಕೊಡ ಅಂತಿದ್ದ. ಅವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ ಅವನಿಗೆ. ಇಲ್ಲ ಕಣೆ ಒಂದಿನ ಕರೆಸ್ಬಿಟ್ಟು ಚೆನ್ನಾಗಿ ದುಡ್ಡು ಕೊಡ್ಬೇಕು. ದುಡ್ಡು ಕೊಡೋವರೆಗೂ ನಾನು ಮಾತಾಡಲ್ಲ. ಜಾಡ್ಸ್ ಓದಿಬೇಕು ನೀನು ಅವನಿಗೆ. ಕಿತ್ತೋಗಿ ಹೋಗಂಗ್ ಓದಿಬೇಕು. ಮೋಟ್ ನನ್ ಮಗ ಮೋಟ್ ಪುಣ್ಯ ಇನ್ನೆಷ್ಟಿರುತ್ತೆ. ಹೋಗ್ಲಿ ಏನಾದ್ರು ರೊಮ್ಯಾಂಟಿಕ್ ಆಗಿ ಮಾತಾಡು. ಏನ್ ರೊಮ್ಯಾಂಟಿಕ್ ಮಾತಾಡೋಣ? ಫಸ್ಟ್ ನೈಟ್ ಬಗ್ಗೆ ಮಾತಾಡು. ಯಾವನ್ ಫಸ್ಟ್ ನೈಟ್ ಬಗ್ಗೆ? ಸ್ವಂತ ಫಸ್ಟ್ ನೈಟ್ ಬಗ್ಗೆ. ನಿಮ್ ಮೂರ್ತಿ ಹಾಳಾದವಂದಲ್ಲ. ಏನೇ ಸಂತು ಅಂತ ಅಷ್ಟೊಂದು ಲವ್ವೇನೆ ಅವನ ಮೇಲೆ. ಶಾರ್ಟ್ ಅನ್ನೋ ಇಲ್ಲ ಅವನ ಮೇಲೆ ನನಗೆ. ಅವ್ನ ನಮ್ಮ ಅಣ್ಣನ ಅಣ್ಣ ಅಂತ ಫಿಕ್ಸು. ರಾಖಿ ಕಟ್ಬಿಡ್ತೀನಿ ಒಂದು. ಅವನ್ ಬೋಳಿ ಮಗ ಯಾರತ್ರ ಕಟ್ಟಿಸ್ಕೊಳಲ್ವಲ್ಲ. ಬೋಳಿ ಮಗ ಆಗಿರೋದಕ್ಕೆ ಹಂಗ ಆಡೋದವ್ರು. ಸಮಾಚಾರ ನೀನ್ ನಿಂದು ಬಿಡ್ದಾಳು ಬೋಳಿ ಮಗ ಸರಿಯಾಗಿದೆ. ಮೊನ್ನೆ ಜಗಳ ನಾವ್ ಅವಾಗ ಏನಂತ 7 ಮೀನ್ರಿ ಅಂದ, ನೀನ್ 1000 ಮೀನ್ರಿ ಅಂದೆ. ನೀನ್ ಜಗತ್ ಮೀನ್ರಿ ಅನ್ಬೇಕು ನೀನು. ನಾನ್ ಜಗತ್ ಮೀನ್ರಿ ಹಂಗೆ ಹಿಂಗೆ ಸರಿ ಎಂತ ವ್ಯವಸ್ಥೆ ಮಾಡ್ರಿ. ಕೊನೆಗಾಸ್ಟಿಗೆ ಅವನೇ ಗೆದ್ದಿದಪ್ಪ ಜಗಳದಲ್ಲಿ. ಬಾರ ಜಗ್ಲಾಡ ಬಾರಲೇ ಅಂತಿದ್ದ. ಹೋಗಪ್ಪ ಅಂದೆ ನಾನು. ಮಾಡನ್ ಬಾ ಅಂತ ಕರೆದಿರುವಲ್ಲ. ಅದಕ್ಕೆ ಕರ್ದೋನೆ. ಒಂದ್ಸರಿ ಮಾಡಿಸ್ಕ. ಜಾಗ ಎಲ್ಲ ಫಿಕ್ಸ್ ಇಲ್ವಾ? ಜಾಗ ಏನು ಅವತ್ತು ರಜ್ಜಿಗೆ ಹುಷಾರಿರ್ಲಿಲ್ವಲ್ಲ, ಬಾರೆ ಅಂದ. ನಾನೆಲ್ಲೂ ಹೋಗಲ್ಲಪ್ಪ. ಅವತ್ ನಿಮ್ಮನೆ ಲಾಸ್ಟ್ ಕಣೆ. ಸ್ವಂತ ಚಿಕ್ಕಮ್ಮ ಸಿಕ್ಕಿತ್ತು ಕಣೆ ನಂಗೆ. ಹೌದಾ? ಮಾತಾಡಿಸ್ದೆ ನಾನು. ಪಾಪ ಸಣ್ಣಗಾಗ್ಬಿಟ್ಟೈತೆ ಕಣೆ. ಯಾಕಂటే ಹಿಂಗಾಗಿದೀಯ ಅಂದೆ ನಾನು. ಅಯ್ಯೋ ಯಾಕು ಇಲ್ಲ ಕಣೋ ಒಂಥರ ಸಣ್ಣಗಾಗ್ಬಿಟ್ಟೈತೆ. ನನ್ ಕೇಳ್ತಾ? ಫಸ್ಟ್ ಅಯ್ಯೋ ಗೌತು ಎಲ್ಲಿದ್ಯಾ, ಚೆನ್ನಾಗಿದ್ಯಾ, ಭವ್ಯ ಹೇಗವಳೆ ಅಂತ. ಚೆನ್ನಾಗವಳೆ ಅಂತೆ ಅಂದೆ. ಇನ್ನೇನಂತ? ಇನ್ನೇನಂತ ಸಣ್ಣಾಗೈತಾ? ಏನ್ ಪಾಪ ಆವಂಟಿಗೂನು ಏಜಲ್ಲಿ ಯಾರು ಇರ್ಲಿಲ್ಲ. PM ಮಾಡಿಸ್ಕೊಂಡು ಅವ್ನ್ ಮಾಡಿರ್ತಾನೆ ಹೇಳ PM ಅಂದ್ರೆ ಇಬ್ರಿಗೂ ಚೆನ್ನಾಗಿದೆ. ನಿನ್ಗೂ ಸಂತಗಿರೋ ತರ ಕಾಂಬಿನೇಷನ್. PM ಏನಿಲ್ಲ ಹಾಕೊಂಡು ಮೂಲೆಗೆ ಹಾಕೊಂಡ್ ಟಕ 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 ಟಕ. ಅವನಿಗೆ ಹೊಟ್ಟೆ ಬೇರೆ ಇಲ್ಲ ಅಲ್ವಾ PM ಗೆ?
ಅವನ ಒಟ್ಟೆ ಏನಕ್ಕೆ ಗಮನಿಸಕ್ ಹೋಗಿದ್ದೆ. ನಮ್ PM ಅಲ್ಲ ಸಂತು ಏನೋ PM ಬಗ್ಗೆ ಮಾತಾಡಿದ್ರೆ ಸರಿ ಎಂತ ಬೇವಸು ಮುಂದೆ ಹೇಳು. ಮಾವನು ಬೇಕು ಅಳಿಯನು ಬೇಕು. ಇವೆಲ್ಲ ಕೇಳಕ್ ಮೂಡಿಲ್ಲ. ರೊಮ್ಯಾಂಟಿಕ್ ಆಗಿ ಏನಾದ್ರು ಹೇಳಿದ್ರೆ ಹೇಳು ಕೇಳ್ತೀನಿ, ಇಲ್ಲದ್ರೆ ಇಡು ಫೋನ್. ರೊಮ್ಯಾಂಟಿಕ್ ಆಗ ಈ ನಡೆ ಸುತ್ತೈತಿ ನುಂಗ್ಬಿಟ್ಟು ಹೇಳ್ತೀನಿ. ಯಾಕೆಂದ್ರೆ ಅನ್ನ ತಿನ್ಬೇಕಾದ್ರೆ ಕೆಟ್ಟದ್ ಮಾತಾಡಬಾರ್ದು. ಅದೆಲ್ಲ ಕೆಟ್ಟದೇನೆ, ಕಾಮನ್ ಆಗಿ ಮಾಡೋದೇ ಹೇಳದ್ ನೀನು. ಆಮೇಲೆ ರಸ ಗಿಸ ಎಲ್ಲ ನೆನ್ಸ್ಕೊಂಡು ಆಮೇಲೆ ವಾಂತಿ ಬಂದ್ಬಿಡ್ತದೆ. ಜೇನುತುಪ್ಪ ಅಲ್ವಾ ಅದು? ಅವ್ನ ಯಾವಾಗ ಸಂತು ನಂಬರ್ ಜೇನುತುಪ್ಪ ನನ್ ಮಗ. ಏನ್ ಮಾಡಿದ್ರಿ ಹಿಂಗ್ ಬೀಳ್ಸಿದ್ರಿ ಅಂತ ಕೇಳಕ್ಕೆ ನಾನು ಇಲ್ಲ ಜೇನುತುಪ್ಪ ತಗೊಂಡ್ ಹೋಗ್ಬಿಟ್ಟಿದ್ದೆ, ಚೆನ್ನಾಗೆಲ್ಲ ಎದೆಗೆ ಹಾಕ್ಬಿಡ್ತಿದ್ದೆ, ಚೆನ್ನಾಗಿ ಅಪ್ಪನ್ ಚೀಪ್ ಬಿಡ್ತಿದ್ದೆ ನಾನು. ನಾನೇ ಅಪ್ಪ ಇಕ್ಕೋ ಅದ್ರಲ್ಲಿ ಇರೋ ಸುತ್ತ ನಿಮ್ಗೆ ಅವಳು ಬೇಡ ನಮ್ದು ಜೇನುತುಪ್ಪ ಬೇಡ. ಸುಮ್ನೆ ಮಲ್ಲಿಕೊಂಡ್ ಗಂಡ ಓದ್ತಿದಂಗೆ ಹೋಗೋಣಂತೆ, ಗಂಡ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಓದ್ತಿದಂಗೆ ಇವನ್ ಪೇಂಟ್ ಹೊಡಿತಿರೋದ್ ಬಿಟ್ಟು ಜೇನುತುಪ್ಪ ತಗೊಂಡ್ ರೈಟ್. ಅದ್ವಿ ಸಂತದು ನಿಂದು ಯಾವಂದು ಕೇಳಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾವತ್ ನಡೆದಿದೆ ಹೇಳಿ? ಯಾವತ್ತು ಫಸ್ಟ್ ಬೇಡ, ಸೆಕೆಂಡ್ ಟೈಮ್ ಹೇಳು. ಎಲ್ಲಿ ನಮ್ಮ ಮನೇಲಿ ನಡೆದಿದ್ದ? ನಿಮ್ ಮನೇಲಿ ಎಲ್ಲ ಕಡೆ ಬೇಲಿ ಸಂದಿಲ್ ನಡೆದಿರ ಹೇಳ. ಬೇಲಿ ಸಂದಿಲ್ಲ ಬೇವಸಿ, ನಮ್ಮ ಮಾಸನ ಮರ್ಯಾದೆ ಕಳಿತಿಯಲ್ಲಿ ಹಾಳಾದೋಳೆ. ಆದ್ರೂ ಹೋದ್ರೆ ಹೇಳ್ತೀನಿ ನೋಡು. ಅವತ್ತು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ವಾ, ಇಬ್ರು ಸರಿಯಾಗಿ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ವಿ. ಈ ನನ್ ಮಗ ಏನ್ ಮಾಡ್ದ, ಅಲ್ಲಿ ಹಾಸ್ಪಿಟಲ್ ಬಿಟ್ಟು ಇನ್ನೊಂದ್ ಚೂರ್ ಮುಂದೆ ಬರ್ತಾ ಅಲ್ಲಿ ನಿಲ್ಲುತ್ತಾ. ಆಮೇಲೆ ಯಾಕೆ ನಾನ್ ವಾಮಿಟ್ ಬರಂಗಾಯ್ತು, ನಿಲ್ಸು ಅಂದೆ. ನಾನ್ ಗ್ಯಾರಂಟಿ ಜಾಡ್ಸ್ ಹೊಡ್ಬಿಟ್ರೆ ಬೇರೆ ಸಂದಿ ಬಿದೋಗ್ಬಿಡ್ತೀಯ, ಕುಡಿಬೇಡ ಅಂದು ಕುಡ್ತೀಯ ಅಂತ ಅಂದ ನನಗೆ. ಲೈಟ್ ಆಗಿ ವಾಮಿಟ್ ಬರಂಗ ಆತದೆ ಅಂದೆ. ಆಮೇಲೆ ಬೋದ್ರೆ ವಾಮಿಟ್ ಬರ್ಲಿಲ್ಲ. ಆಮೇಲೆ ತಿರ್ಗಾ ನೀರಿತ್ತು ಒಂದ್ ಇದ್ರಲ್ಲಿ ಬ್ಯಾಗಲ್ಲಿ ನೀರ್ ತಕ್ಕೊಟ್ಟ ಕೂಡ್ದೆ. ಆಮೇಲೆ ನಿಂತ್ಕೊಂಡಿದ್ನ, ಆಮೇಲೆ ಹತ್ರಕ್ ಹೋದೆ. ಸಂತು ಕಿಸ್ ಮಾಡೋ ಅಂತ ಅಂದೆ. ಅವ್ನು ಈರುಳ್ಳಿ ತಿನ್ಬಿಟ್ಟಿದ್ದ, ನಾನು ಈರುಳ್ಳಿ ತಿಂದ ಕಿಸ್ ಮಾಡ್ಕೊಳಲ್ಲ ಅಂತ ಹೇಳಿದೆ. ನಿಮಿಷ ಲೈನಲ್ಲಿ. The person you are speaking with has put your call on hold. Please stay on the line. ನೀವು ಯಾವ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದೀರೋ ಅವರು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पे रखा है. कृपया लाइन पर बने रहें. ಆಮೇಲೆ ಈರುಳ್ಳಿ ತಿಂದಿದ್ನಾ, ಸಂತು ಈರುಳ್ಳಿ ತಿಂದಿದ್ದೆ ಬೇಡ ಕೋಣ ಅಂತ ನಾನಂದೆ. ಏನ್ ಮುಚ್ಕೊಂಡ್ ಬಾರೆ ಹಂಗೆ ಹಿಂಗೆ. ಆಮೇಲೆ ತಿರ್ಗಾ ಸರಿ ಆಯ್ತು, ಅವನು ಬಾಯೆಲ್ಲ ತೊಳ್ಕೊಂಡ. ಬೇಲಿ ಸಂದಿಲಿ ತೊಳ್ಕೊಂಡ ಬಾಯಿ ನೀರ್ ಇತ್ತಲ್ಲ ವಾಟರ್ ಕ್ಯಾನ್ ಅಲ್ಲಿ, ಹಿಂಗೇನ್ ಕೆಳಗಡೆ ತೊಳ್ಕೊಂಡ್ ಹೋಗ್ತಾರ, ಹುಚ್ಚ ಹೋಗ್ಕೊಂಡ್ ತೊಳ್ಕೊಂತಾರ. ಎಂತ ಗೂವೆ ಮುಂದೆ ಹೇಳಿ ನೀನು. ಹೇಳ್ಬೇಕಾದ್ರೆ ಇಂಟ್ರೆಸ್ಟ್ ಇದ್ದಂಗ ನನಗೆ ಡಿಸ್ಟರ್ಬ್ ಮಾಡ್ಬಿಡ್ರೆ ಮೈ ದಗದಾಗ ಹತ್ತುತ್ತೆ. ಆಮೇಲೆ ಸರಿ ಆಯ್ತಂತ ಬಾಯೆಲ್ಲ ತೊಳ್ಕೊಂಡ. ಆಮೇಲೆ ಕಿಸ್ ಮಾಡ್ದ ಅಂದ್ರೆ ಹೆಂಗೆ ಟೆಂಟ್ ಆಗ್ಬಿಡ್ಬೇಕು. ತುಟಿ ಎಲ್ಲ ಕಚ್ಚಿ ಎದೆ ಎಲ್ಲ ಇಸ್ಕಿ ಸರಿಯಾಗಿ ಕಿಸ್ ಮಾಡ್ತಿದ್ದ. ನಾನೆಪ್ಪ ಬಿಡೋ ನನಗ್ ಸಾಸ್ ಅಂತ ಪ್ಲೀಸ್ ಬಿಟ್ಟು ನಂಗೆ ಆತ ಎಲ್ಲ ಟೆಂಟ್ ಆಗದೆ. ಮುಚ್ಕೊಂಡು ಕುಡ್ದ್ಬಿಟ್ಟಿದ್ನಲ್ಲ, ನನ್ ಮಾತ್ ಕೇಳಲ್ಲ ಅವ್ನ್ ಕುಡ್ದ್ರೆ. ಹಾಕೊಂಡ್ ತುಟ್ಟಿ ಏನ್ ಕಚ್ಚುತ್ತಾನೆ, ಎದೆ ಹಾಕಿಂತಾನೆ, ಅಲ್ಲೇ ಟಾಪ್ ಎತ್ತಾನೆ ನನಗೆ. ಅವನು ತುಂಬಾ ಡೀಸೆಂಟ್, ಹಂಗೆಲ್ಲ ರೋಡಲ್ಲೆಲ್ಲ ಆತರ ಮಾಡಲ್ಲ ಯಾವತ್ತೂನು. ಡ್ರಿಂಕ್ಸ್ ಮಾಡಿದ್ರೆ ಮಾಡ್ತಾನೆ. ಆಮೇಲೆ ಟಾಪ್ ಎಲ್ಲ ಎತ್ತುತ್ತಾನೆ. ಎಂತ ಬೇವರ್ಸಿ ನನ್ ಮಗ ನೀನು, ಬಿಡೋ ಅಂತ ನಾನ್ ಅಂತ ಇದ್ನ ಅಂತಾನೆ. ಚೆನ್ನಾಗ್ ನೋಡೋನಿಗೆ ಅಂತ ಕಿಸ್ ಮಾಡಿ ಅಂತಾನೆ ನನಗೆ. ಅವನಂಗ ಅನ್ನೋದ್ಕು ಆಮೇಲೆ ಹಿಂದೆ ಕುತ್ಕೊಂಡ. ನಾನು ಒಂದ್ ಕೈಯಲ್ಲಿ ಗಾಡಿ ಓಡಿಸ್ತಾನೆ, ಒಂದ್ ಕೈಯಲ್ಲಿ ಇದೆ ಹಾಕಿಸಿಟ್ಟವನೆ, ಬಿಡ್ತಾ ಇಲ್ಲ
ಬಿಡ್ತಾನೆ ಇಲ್ಲ ಕಣೆ ಗೌತಮ್, ಎಷ್ಟ್ ಹೇಳಿದ್ರು ಬಿಡ್ತಾ ಇಲ್ಲ. ಅವನಿಗೆ ಫುಲ್ ಕಂಟ್ರೋಲ್ ಅವನು ಅವತ್ತು ಸಕ್ಕತ್ ದಪ್ಪ ಆಗ್ಬಿಟ್ಟೈತೆ. ಆಮೇಲೆ ಏನ್ ಮಾಡ್ದೆ, ಆಮೇಲೆ ತಡಿ ರೀಸರ್ಚ್ ಹೋಗ್ಬೇಕಂತ ನಿನ್ಕಾಣಲ್ಲ, ಅಲ್ಲಿ ಬೇಲಿ ಸಂಧಿ ಹತ್ತತ್ರ ನಿಲ್ಸ ಬಾರ ಇಲ್ಲಿ ಅಂತ ರೀಸರ್ಚ್ ಹೋಗಕ್ಕಲ್ಲ ಅವನು, ಸುಮ್ನೆ ಕರ್ನ ನಿನ್ ಕೈ ಹಿಂಗ್ ಹಿಡ್ಕೊಳೆ ಅಂದ. ನೋಡಿದ್ರೆ ಸರಿಯಾಗಿ ಮೂಡ್ ಬಂದ್ಬಿಡೈತೆ ಅವನ್ಗೆ. ಜಾಸ್ತಿ ದಿನ ಆಯ್ತು ನನಗೆ ಗೊತ್ತಿಲ್ಲ, ನಾನ್ ಮಾಡ್ಬೇಕಪ್ಪ ಅಂತ. ಅವತ್ ಮಳೆ ಉಯ್ದ್ಬಿಟ್ಟದೆ, ಮಳೆ ಸಕ್ಕದಾಗ ಉಯ್ದ್ಬಿಟ್ಟದೆ, ಹುಲ್ಲೆಲ್ಲ ನೆಂದೋಗ್ಬಿಟ್ಟದೆ. ಆಮೇಲೆ ರೀಸರ್ಚ್ ಮಾಡ, ಆಮೇಲೆ ನಾನು ಹಿಂಗ್ ಕೂತ್ಕೊಳ್ಳೆ ನನ್ ಬಾಯಿಗೆ ಇಕ್ಕೇ ಬಿಡದ. ಗಂಟ್ಲುಗಿಟ್ಟ ನಾನ್ ತಿಳ್ಬಿಟ್ಟೆ ನೋಡು. ಎಂತ ಮೇವತ್ತು ನಾನು. ಆಯ್ತು ಬಿಡು. ಆಮೇಲೆ ಗಂಟ್ಲಿಗೆ ಇಕ್ಕೋದೆಲ್ಲನಲ್ಲಿ ತಲೆ ಎಲ್ಲ ಹಿಂಗ್ ಅಂತ ಒಂದ್ ಕಡೆ ಹಿಂದೆಗಳಿಂದ ಈ ಬ್ಲೂ ಫುಲ್ ಅಮಲ್ ಮಾಡ್ತಾರಲ್ಲ, ಕೂದ್ಲೆಲ್ಲ ಹಿಂಗ್ 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 ಒಂಥರ ಮಾಡ್ತಾರಲ್ಲ, ಹಂಗ್ ಮಾಡ್ತಾವನ್ ಎಳ್ ಕೈ ಹಾಕಂಗ್ ಕೂದ್ಲು. ನಾನ್ ಸಂತು ಸುಮ್ನೆ ಸಂತು ಯಾಕೋ ಹಿಂಗ್ ಆಡ್ತೀಯ, ನನಗ್ ಗೊತ್ತಿಲ್ಲ, ನನಗ್ ಮುಚ್ಕೊಂಡ್ ಬಾ ಅಂತ ಎಳ್ಕೊಂಡ್ ಹೋದ್ನ ಕೈಯ. ಅದು 2 ಬೇಲಿ ಮಂದಿದ್ದಲ್ಲಿ ಒಂದ್ ಸ್ವಲ್ಪ ಜಾಗ. ಆಮೇಲೆ ಏನ್ ಮಾಡ್ದೆ, ಮನಿಕ ನಾನು ಹೀರೋ ಮನಿಕೊಂತೀನಿ ಅಂತ ಕೇಳ್ತಾವನೆ, ಮನಿಕಣಕ್ಕೂ ಬಿಡ್ತಾ ಇಲ್ಲ. ಆಮೇಲೆ ಬಿಚ್ಚು ಅಂದ, ನಾನ್ ಬಿಚ್ಚಲಿಲ್ಲ, ಅವನೇ ಬಿಟ್ಟ ಹೋಗತ್ತ ಡ್ರೆಸ್ನ. ಇದಿತ್ತಲ್ಲ ಏನದು ಕಟ್ಟಿರ್ತೀವಲ್ಲ, 5 ನಿಮಿಷಕ್ಕೆ ಹಿಂಗ್ ಎಳ್ದಾಕ್ಬಿಟ್ಟ. ನಾನಯ್ಯೋ ಕಿತ್ ಹಾಕಿ ಏನೋ ಒಂದ್ ಮಾಡ್ತೇಗೋಣ ಸಂತು ನೀನು ಅಂತ ನಾನು. ಆಮೇಲೆ ಎಳ್ದೇ ಬಿಟ್ಟ. ಆಮೇಲೆ ಮೇಲ್ಗಡಿಕ್ ಬಂದ್ಬಿಟ್ಟ ಅವನೇ, ನನ್ ಮನೆ ಕೆಳಗಡಿಕ ಕುಡಿದ್ಬಿಟ್ಟ ಚೆನ್ನಾಗಿ. ಇರ್ತಾನೆ ಸ್ವಲ್ಪ ಡೌನಿಗೆ ಹೋದಿರ್ತಾನೆ, ಹೊತ್ತೋತ್ರ ಎಲ್ಲಿ ಬಂದವನೆ, ಹೊಟ್ಟೆಯಿಂದ ಹೊಟ್ಟೆ ಹತ್ರಕ್ ಬಂದವನೆ. ಈ ಕಡೆ ಇರ್ತಾಳೆ ಅಂತ ಸಾಮಾನ್ ನೋಡಿದ್ರೆ ಮೇಲೆ ಐತೆ. ಆಮೇಲೆ ಸಂತು ಕೆಳಗಡಿಗೆ ಹೋಗಿ ಏನ್ ಕೆಳಗಡಿಕೆ ಅಂತಾನೆ. ಆಮೇಲೆ ನಾನು ಅರ್ಧಂಬರ್ಧ ಮಾತ್ರ ಹಿಂಗ್ ಫುಲ್ ಮಲ್ಗಿಲ್ಲ, ಏನೇ ಬೇಲಿ ಐತೆ ಅಂತ ಫುಲ್ ಮಲ್ಗಿಲ್ಲ, ಆ ತೆಳ್ಳೆ ಬಿಟ್ನಲ್ಲೇ. ಅಯ್ಯೋ ಬೇವರ್ಸಿ ನನ್ನ, ಏನ್ ಈ ತರ ಮಾಡ್ತಾವ. ಆಮೇಲೆ ತಿರ್ಗಿಟ್ಕೊಂಡು ಹಂಗು ಹಿಂಗು ಫುಲ್ಲು ಒಳಗಡೆ ಹೋಗ್ಲಿಲ್ಲ ಅವತ್ತು. ಸುಮ್ನೆ ಹಂಗು ಇಟ್ಕೊಂಡೆ, ಅವ್ನ್ ಸರಿಯಾಗಿ ಮೂಡ್ ಬಂದಿತ್ತು. 2 ಸತಿ ಹಾಕಿ ಹಿಂಗ ಅಂದ. ಅದು ಏನ್ ಗೊತ್ತಾ, ಪ್ಯಾಂಟ್ ಬಿಚ್ಬಿಟ್ಟ, ಆ ಗಾಡಿ ಮೇಲೆ ಹಾಕ್ಬಿಟ್ಟ. ಅವನಿಗೆ ನಿಜವಾಗ್ಲಿ ಇದು ಯಾವ್ದು ಗೊತ್ತೇ ಇಲ್ಲ ಕಣ ಅವನಿಗೆ. ಅವ್ನ್ ಹೇಳಿದ್ರೆ ನಂಬೋದೇ ಇಲ್ಲ ನನ್ನ ಹತ್ರ. ಅವನಿಗೆ ಪ್ಯಾಂಟ್ ಬಿಚ್ಚಿ ಗಾಡಿ ಮೇಲೆ ಹಾಕವನೆ, ನನಗ್ ಗೊತ್ತಾಗಲ್ವಾ. ಅಲೋ. ಆಮೇಲೆ ತಿರ್ಗ ಮಾಡ್ದ. ಆಮೇಲೆ ಔಟ್ ಆಗಿದ ತಕ್ಷಣ ಏನ್ ಅನ್ಸ್ತ, ಎದ್ದೆ ಬಿಟ್ಟ. ಆಮೇಲೆ ಎದ್ಬಿಟ್ಟು ಯಾಕೆ ಔಟ್ ಆದ್ಮೇಲೆ ಸ್ವಲ್ಪ ನಿಶೆ ಇರ್ತೇನಾ. ಆಮೇಲೆ ತಿರ್ಗಾ ಎದ್ಬಿಟ್ಟು ಬಾರಿ ಯಾಕೆ ಮುಳ್ಸಂದಿಗೆ ಹೋಗ್ತಿದ್ಯ ಬಾರಿಲಿ ಅಂತೇಳಿ ನಾನು ಆಮೇಲೆ ಪ್ಯಾಂಟ್ ಎಲ್ಲ ಬಿಚ್ಚಿದ್ನಲ್ಲ, ಎಲ್ಲಾ ವೈಟ್ ಪ್ಯಾಂಟ್ ಹಾಕೊಂಡಿದ್ದ, ಜೀನ್ಸ್ ಪ್ಯಾಂಟ್ ಎಲ್ಲಾ ಹಸ್ರಾಗ್ಬಿಟ್ಟೈದಂತೆ. ಆಮೇಲೆ ಎಲ್ಲಾ ಕೊಡ್ಕೊಂಡ ಇದು ಅದ್ರದ್ದು ಇದಿರ್ತೈತಲ್ಲ, ಬೇಲಿ ಸಂದಿದ್ದು ಇದಿರ್ತಾವೆಲ್ಲ ಮುಳ್ಳು, ಅವನ ಅಂಡರ್ವೇರಿಗೆ ನನ್ ಬಟ್ಟೆಗೆ ಎಲ್ಲ ಆಗ್ಬಿಟ್ಟಿತ್ತು. ನನಗೂ ಚುಚ್ಚುತ್ತೆ, ಅವನಿಗೂ ಬಿಟ್ಟಿಲ್ಲ. ಆಮೇಲೆ ಬೇಲಿ ಸಂದಿ ನೀಲಗಿರಿ ತೋಪು ಇಂಥವ್ರಿಗೋಸ್ಕರ ಅಂತಾನೆ ಮಾಡೋದಲ್ಲ. ಅಲ್ಲ ಅದೇ ಹೇಳೋದು, ನೋಡು ಕುಡ್ದಿರೋ ಎಣ್ಣೆ ಏನ್ ಬೇಕಾದ್ರು ಮಾಡ್ಸುತ್ತೆ ಅನ್ನೋದು ಅದೇ. ಕೊಡ್ಕೊಂಡ್ ನಾನ್ ಆಮೇಲೆ ನನ್ ಬಟ್ಟೆ ಎಲ್ಲಾ ಕೊಡುತ್ತಾನ ಹಿಂದಗಡೆ. ನನ್ ಮನೆ ತೆಳ್ಳಿದ್ಲೆ ಎಂತ ಬೇವರ್ಸಿ ನೀನು ಒಂದಿದ್ ಹಿಂದಗಡೆ ಎಲ್ಲ ಹಿಂಗ್ ಕೊಡ್ವಿ. ಅವ್ನ್ ಪ್ಯಾಂಟ್ ಹಾಕೊಂಡು ಹೋಗಿ ಆಮೇಲೆ ತಿರ್ಗಾ ಅಲ್ಲೆಲ್ಲ ಇದ್ ಹತ್ತತ್ರ ಎಲ್ಲಿ ಅಂತಪ್ರಾಯದ ಹತ್ರವರೆಗೂ ಬಿಟ್ಟು ಹೋದ. ಫುಲ್ ಇಳ್ದ್ಮೇಲೆ ಮನೆಗ್ ಹೋಗೋಣೆ. ಅವ್ರ ಆಂಟಿ ಪ್ಯಾಂಟ್ ಇಲ್ಲ ಇದಾಗ್ಬಿಟ್ಟು ಗೆಲ್ಪಿ ದೊಡ್ಡ ಬಂದಿರೋ ತರ ಆಗ್ಬಿಟ್ಟೈತೆ. ಆ ಮಂಡಿ ಊರಿದ್ನಲ್ಲ, ಮಂಡಿಗೆಲ್ಲ ಕರೆಕ್ಟ್ ಆಗಿ ಹಸಿರಾಗೈತಂತೆ ಇದು ಪ್ಯಾಂಟ್ ಎಲ್ಲ. ಅವನು ಬೆಳಗ್ಗೆ ಎದ್ದಿ ನೋಡ್ತಾನಂತೆ ಪ್ಯಾಂಟ್ ಹಾಕೋಣಕು, ಅಲ್ಲಿವರೆಗೂ ಗೊತ್ತಿಲ್ಲ ಅವನಿಗೆ. ಆಮೇಲೆ ನನಗ್ ಫೋನ್ ಮಾಡಿ ಕೇಳ್ತಾವನಂಗಂತ. ಅಲ್ಲ ಕಣ ಏನೇನೈತೆ ಅಂತ ಕೇಳ್ದ. ಎಂತ ಕಿತ್ತೋಗಿನ ನನ್ ಮಗ, ಎಲ್ ಬೇಕೋ ಅಲ್ಲೇ ಕೆಡುತ್ತಿಯಲ್ಲ ಹಂಗೆ ಹಿಂಗೆ ಅಂತ ನಾನಂದೆ. ಗೊತ್ತಾಗ್ಲಿಲ್ಲ ಕಣೆ. ಆ
ಪ್ಯಾಂಟ್ ಎಲ್ಲ ಹೆಂಗ್ ಮಂಡಿ ಉರಿದ್ನ ಅಂತ ಮಂಡಿ ಉರದ ಎಷ್ಟಿಗ ಮುಚ್ಚು ಯಾವ ಪ್ಯಾಂಟ್ ಬಿಚ್ಚಿಲ್ಲ ಅಂತಾನೆ ಪ್ಯಾಂಟ್ ಬಿಚ್ಚು. ಮತ್ತಿನ್ನೇನಾಯ್ತು? ಅಷ್ಟು ಆಯ್ತು ಅಷ್ಟೇ. ಆಯ್ತು ಇಡ್ತೀನಿ ಬಾಯ್. ಹಲೋ ಹಲೋ ಏನು? ನೆನ್ನೆ ಮಾತ್ರ ಸಖತ್ತಾಗಿ ಸುಖ ಸಿಕ್ತು ನೋಡು. ಹೌದಾ? ಯಾಕೆ ಹಂಗ್ ಮಾಡದ್ನ? ಕಾಲು ಎಗ್ಲ ಮೇಲೆ ಹಾಕೊಂಡಿ ಸರಿಯಾಗಿ ಮಾಡ್ದ. ಆ ಸಣಕ್ಲ ನಿಂಗ್ ಕಾಲು ಒತ್ತಿದೇನಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟವನೇ ನಿನ್ ಗಂಡ.